ನಾನು ಯಾಕೆ ಹೇಳಿದೆ ಅಂತಂದ್ರೆ ಈಗ 2014 ಮೋಕ್ಷಿತಾ ಅವ್ರದ್ದು ಅವರು ಹೆಸರು ಐಶ್ವರ್ಯ ಪೈ ಅವರು ಆಗಿರ್ತಾರೆ. ಸೊ ಅವಾಗ ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ, ಅದು ಇವ್ರ ಮೇಲೆ ಇರುತ್ತೆ. ಈಗ ಅದು ಕೋರ್ಟ್ ಅಲ್ಲಿ ಖುಲಾಸೆ ಕೂಡ ಆಗಿರುವಂತದ್ದು, ಇವ್ರದ್ದೇನು ತಪ್ಪಿಲ್ಲ ಅಂತ. ಬಟ್ ಅದನ್ನ ಈಗ ವೈರಲ್ ಮಾಡ್ತಿರುವಂತದ್ದು ಆ ವಿಷಯಕ್ಕಾಗಿ ಹೇಳಿದೆ. ಅಂದ್ರೆ ನೀವು ನಿಮ್ ಬಗ್ಗೆನೂ ಏನಾದ್ರು ಇದ್ದಿದ್ರೆ ಅದೆಲ್ಲ ಪಾಪಪ್ ಆಗಿರೋದು ಈಗ. ಸೊ ಅದೇನು ಆಗ್ಲಿಲ್ಲ, ಬಿಕಾಸ್ ನಿಮ್ಮ ವ್ಯಕ್ತಿತ್ವನ ಇಷ್ಟಪಟ್ಟಿದ್ರು ಜನ. ಮತ್ತೆ ಈ ಪೈಡ್ ಮೀಡಿಯಾ ಅನ್ನೋದು ಈ ತರ ಎಲ್ಲ ಮಾಡ್ತಿದ್ಯಾ ನನಗೆ ಗೊತ್ತಿಲ್ಲ. ಬಟ್ ಮೋಕ್ಷಿತಾ ಅವ್ರ ಬಗ್ಗೆ ಈಗ ಒಂದಷ್ಟು ಅಪಪ್ರಚಾರಗಳಾಗ್ತಿದೆ. ಸೊ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ ಅಂತ? ಅದು ಆಗೋಗಿರೋಂಥ ವಿಚಾರಗಳು. ನಾನು ಪಾಸ್ಟ್ ಬಗ್ಗೆ ತುಂಬಾ ಕಡಿಮೆ ತಲೆ ಕೆಡಿಸ್ಕೊಳ್ಳೋದು. ಅವ್ರ ಲೈಫಲ್ಲಿ ಅನವಶ್ಯಕವಾಗಿ ಆದಂತ ಅಥವಾ ಒಂದು ದುರ್ಘಟನೆ ಅಂತ ಹೇಳ್ಬೋದು, ನಡೆದಿರಬಹುದು. ಅದನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ಮುಂದಿನ ದಿನಗಳಲ್ಲಿ ಜಡ್ಜ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ನನಗೆ ಆ ವಿಷಯ ಮನೇಲಿದ್ದಾಗ ಗೊತ್ತಿರಲಿಲ್ಲ, ಹೊರಗಡೆ ಬಂದ್ಮೇಲೆ ಗೊತ್ತಾದಾಗ್ಲೂ ಅದು ನನಗೆ ಅಷ್ಟು ಎಫೆಕ್ಟ್ ಮಾಡಲಿಲ್ಲ. ಯಾಕಂದ್ರೆ ಮೋಕ್ಷಿತಾ ಏನು ಅಂತ 80 ದಿನಗಳಿದ್ದು ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಆ ವ್ಯಕ್ತಿಯನ್ನ ಆ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಜಡ್ಜ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಮೋಕ್ಷಿತಾ ನನಗೆ ಈ ಮನೇಲಿ ಹೆಂಗೆ ಕಂಡ್ಲೋ ಹಂಗೆ ಮೈಂಡಲ್ಲಿ ಇದ್ದಾಳೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಅದನ್ನೆಲ್ಲ ಥಿಂಕ್ ಮಾಡೋ ಆಗಿದ್ದಿದ್ರೆ, ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೊಂದು ವ್ಯಾಲ್ಯೂಸ್ ಎಲ್ಲ ಕೊಡದೆ ಹೋಗಿದ್ದಿದ್ರೆ ನೀವು ಇನ್ನೂ ಒಂದ್ 2-3 ವಾರ ಇರ್ತಾ ಇದ್ರಿ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗಿಂತ ತುಂಬಾ ಆಡದೆ ಇರೋರು ಅಂತಂದ್ರೆ ಐಶ್ವರ್ಯ, ಚೈತ್ರಕ್ಕ, ಮತ್ತೆ ಗೋಲ್ಡ್ ಸುರೇಶ್ ಎಲ್ಲರೂ ಇದ್ರು ಅಂತ ಅನ್ನೋದು ಜನರ ಅಭಿಪ್ರಾಯ. ನಾನು ಆಕ್ಚುಲಿ ವ್ಯಾಲ್ಯೂಸ್ ಮೇಲೆ ಬದುಕೊಂಡು ನಾನು ಇನ್ನೊಂದು 2 ವಾರಕ್ಕೋಸ್ಕರ ವ್ಯಾಲ್ಯೂಸ್ನ ಬಿಟ್ಟು ನನಗೆ ಆಡೋ ಇಷ್ಟ ಇರಲಿಲ್ಲ. ಬಟ್ ನನಗೆ ಆ ವ್ಯಾಲ್ಯೂಸ್ನ ಜನ ಇಷ್ಟಪಡ್ತಿದ್ರು ಅನ್ನೋ ಒಂದು ಜಡ್ಜ್ಮೆಂಟ್ ಇತ್ತು ಒಳಗಿದ್ದಾಗ. ಅದನ್ನ ಇಷ್ಟಪಟ್ಟಿದ್ದಾರೆ ಅಂತಲೂ ನನಗೆ ಅನ್ಸುತ್ತೆ. ಇವಾಗ ನಂದು ಮೋಕ್ಷಿತಂದು ಯಾವ ಥರ ಕ್ಯಾರೆಕ್ಟರ್ಸ್ ಅಂತ ಇವಾಗ ಮೋಕ್ಷಿತಂಗೆ ಏನು ಅನ್ಸುತ್ತೆ, ನನಗೆ ಇದು ಇಷ್ಟ ಇಲ್ಲಪ್ಪ, ನಾನು ಮಾಡಲ್ಲ ಅದನ್ನು. ಇವಾಗ ನಾನು ಕ್ಯಾಪ್ಟನ್ ಆಗಲೇಬೇಕು ಅನ್ನೋ ಕಾರಣಕ್ಕೆ ನಂತನ ಬಿಟ್ಕೊಂಡು ನಾನು ಯಾರನ್ನೂ ಕೇಳಲ್ಲ ಅನ್ನೋದು ಮೋಕ್ಷಿತನ ಸ್ಟ್ಯಾಂಡ್ ಹೆಂಗಾಗಿತ್ತು, ಹಾಗೆ ನನಗೂ ಒಂದಷ್ಟು ವ್ಯಾಲ್ಯೂಸ್ ಇದೆ. ಆ ವ್ಯಾಲ್ಯೂಸ್ನ ಬಿಟ್ಟು ನಾನು ಆಟಕ್ಕೋಸ್ಕರ ಒಂದಷ್ಟು ಜನರ ಜೊತೆ ಇಷ್ಟ ಇಲ್ದಿದ್ರು ಬೆರಿಬೇಕು ಅಥವಾ ಇಷ್ಟ ಇದ್ರೂ ಆ ವ್ಯಕ್ತಿನ ದೂರ ಇಡಬೇಕು ಅನ್ನೋದು ನನ್ನ ಕೈಲಿ ಆಗಲ್ಲ. ನನ್ನ ವ್ಯಕ್ತಿತ್ವನೇ ಅದಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡಲಿಲ್ಲ. ಸೊ ಮೋಕ್ಷಿತಾ ಅವರ ಸ್ವಾಭಿಮಾನ ಕರೆಕ್ಟಾ? ಅಂದ್ರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಟ್ರೋಲ್ಗಳಲ್ಲಾಗಿರ್ಬೋದು, ಮೋಕ್ಷಿತಾ ಇದು ಈಗೋಯಿಸ್ಟಿಕ್ ನೇಚರು, ಆಟಿಟ್ಯೂಡ್ ನೇಚರು ಅಂತ ಅವ್ರನ್ನ ಬಿಂಬಿಸ್ತಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಸರಿ ತಪ್ಪು ಅನ್ನೋ ವಿಚಾರ ಗೊತ್ತಿಲ್ಲ. ನಾವು ಅಲ್ಲೂ ಸ್ಪೆಷಲಿ ನಾನೇ ನಿಂತು ಕನ್ವಿನ್ಸ್ ಮಾಡಿದ್ದು ಉಂಟು. ಇಲ್ಲ, ಇದು ಆಟ, ಹೋಗು, ಇದನ್ನ ಹೋಗಿ ನೀನು ಮಾತಾಡ್ಬಿಟ್ರೆ ನೀನೇ ದೊಡ್ಡವಳಾಗ್ತೀಯ, ದಯವಿಟ್ಟು ಹೋಗಿ ಮಾತಾಡು. ಇಲ್ಲಿ ಅವಳ ನಿಲುವು ಸರಿ ತಪ್ಪು ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಅದು ಅವಳ ವೈಯಕ್ತಿಕ. ಅದು ಅವಳಿಗೆ ಅನ್ನಿಸ್ತು, ಅದನ್ನು ಮಾಡಿದ್ದಾಳೆ. ಅದರ ಕಾನ್ಸಿಕ್ವೆನ್ಸಸ್ಸು ಅವಳು ಎದುರಿಸಿದಾಳೆ. ಮನೆಯೊಳಗೆ ತುಂಬ ಎದುರಿಸಿದಾಳೆ. ಯಾಕಂದರೆ ಅದೇ ಕಾರಣ ಇಟ್ಕೊಂಡು ಕಳಪೆ ಕೊಟ್ಟರು, ನಾಮಿನೇಟ್ ಮಾಡಿದ್ರು, ಇದೆಲ್ಲನೂ ಅದರ ಕಾನ್ಸಿಕ್ವೆನ್ಸಸ್ಸೇ. ಸೊ ಅದನ್ನು ಎದುರಿಸಿದಾಳೆ. ಬಟ್ ಅವಳು ತಗೊಂಡಿದ್ದ ಸ್ಟೇಟ್ಮೆಂಟ್ ಅಥವಾ ನಿರ್ಧಾರ ಸರಿ ಅಂದರೆ ಸರಿ, ಅವಳಿಗೆ ತಪ್ಪು ಅಂದರೆ ತಪ್ಪು. ಅವಳಿಗೆ ನನಗೆ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಿಲ್ಲ. ಮೋಕ್ಷಿತಾ ಅವರು ಅವ್ರ ಗ್ಯಾಂಗ್ ಬಿಟ್ಟು ಬಂದಿದ್ದು ಒಳ್ಳೇದು ಅಂತ ಅನ್ಸುತ್ತಾ? ಬಿಕಾಸ್ ನಿಮ್ಮ ಟೀಮ್ನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದ್ರೆ ಬೇರೊಂದು ಟೀಮ್ನಿಂದ ಇನ್ನೊಬ್ರು ಬರ್ತಿದ್ದಾರೆ ಅಂತ ಅಂದಾಗ ಯಾರು ಜಾಯಿನ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ನೀವು ಮತ್ತೆ ಐಶ್ವರ್ಯ ಅವರು ತುಂಬಾ ಸಪೋರ್ಟಿವ್ ಆಗಿ ಇರ್ತೀರಾ ಮೋಕ್ಷಿತಾ ಅವ್ರಿಗೆ. ಅವಾಗ ಬಂದಾಗ ನಿಮ್ಮ ಟೀಮಲ್ಲಿ ಬಂದಾಗ, ಅದೇ ಅವ್ರ ತ್ರಿವಿಕ್ರಮ್ ಟೀಮ್ ಬಂದಾಗ ಅವ್ರೇನಷ್ಟು ಸರಿಯಾಗಿ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಅಲ್ಲಿಂದ ಆಚೆ ಬರ್ತಾರೆ. ಸೊ ನೀವು ಹಾಗಿರ್ಲಿಲ್ಲ. ಸೊ ಅವರು ಅಲ್ಲಿಂದ ಬಂದು ಒಳ್ಳೆ ಕೆಲಸ ಮಾಡಿದ್ರ. ಬಿಕಾಸ್ ಈಗ ಗೌತಮಿನೂ ಅದೇ ಬ್ಲೇಮ್ ಮಾಡ್ತಿರುವಂತದ್ದು ಮಂಜಣ್ಣನ. ಅಂದ್ರೆ ನೀವೆಲ್ಲೋ ಒಂದ್ ಕಡೆ ನಮ್ಮನ್ನ ಹಿಂದೆ ತಳ್ಳಿ ನೀವು ಮುಂದೆ ಹೋಗ್ತಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಮೇ ಬಿ ಒಳ್ಳೇದಾಯ್ತು ಅನ್ಸುತ್ತೆ. ಮೋಕ್ಷಿತನ ಇಂಡಿವಿಜುವಾಲಿಟಿ ತೋರಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಹೊರಗಡೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅನ್ಸುತ್ತೆ. ಯಾಕಂದ್ರೆ ಅದಾದ್ಮೇಲೆ ಅವಳು ಆಡ್ತಿರೋ ರೀತಿ ಎಲ್ರಿಗೂ ಮೋಕ್ಷಿತಾನು ಇಂಡಿವಿಜುವಲ್ ಕಾಣಿಸ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ 3 ಜನದ ಗುಂಪು ಅಂತ ಕಾಣಿಸ್ತಾ ಇತ್ತು. ಅದರಿಂದ ಹೊರತಾಗಿ ಮೋಕ್ಷಿತಾ ಅನ್ನೋರು ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವಳು ಹೊರಗಡೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಅನಿಸ್ತು ಆಟದ ವಿಚಾರದಲ್ಲಿ.